ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ. ವಿಷಯ ಏನಂತಂದ್ರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಆಕ್ಚುಲಿ ನಾವು ಸುಮಾರು ವರ್ಷಗಳಿಂದ ಹೋಗಿ ತಿಂತಾ ಇದ್ದಿದ್ದು. ಅಂಡ್ ಇದು ವಿಶೇಷ ಏನು ಅಂತಂದ್ರೆ ನಾನು ಕಾಲೇಜ್ ಓದುವಾಗ ನನ್ನ ಜೊತೆ ಒಟ್ಟಿಗೆ ಓದ್ತಾ ಇದ್ದಿದ್ದು ತೇಜೇಶ್ ಅಂಡ್ ಅವನು ಮತ್ತೆ ಅವರ ಫ್ರೆಂಡ್ ಶರತ್ ಇಬ್ರು ಸೇರ್ಕೊಂಡು ಓಪನ್ ಮಾಡಿರೋಂಥದ್ದು. ನನಗೆ ಖುಷಿ ಆಗೋದು ಬಟ್ ಬಹಳ ಹೆಮ್ಮೆ ಆಗೋದು ಏನಂತಂದ್ರೆ ನಾವೆಲ್ಲರೂ ಒಟ್ಟಿಗೆ ಓದ್ತಾ ಇರ್ತೀವಿ, ಅದ್ರ ಜೊತೆಗೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಈ ರೀತಿ ಒಂದು ಹೊಸ ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ ಮಾಡಿ ಒಂದು ಪ್ರಯತ್ನ ಮಾಡೋಂಥದ್ದು, ಇದರಲ್ಲಿ ಗೆಲ್ಲುವಂತ ಪ್ರಯತ್ನ ಇದೆಯಲ್ಲ, ಅದಕ್ಕೆ ನನ್ನ ಸಹಮತ ಮತ್ತೆ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಟೇಸ್ಟ್ ಅಫ್ಕೋರ್ಸ್ ತುಂಬಾ ಚೆನ್ನಾಗಿದೆ. ನಾನು ಬೇರೆ ಬ್ರಾಂಚ್ ಗಳಲ್ಲೂ ಟ್ರೈ ಮಾಡಿದೀನಿ. ನಾನು ಎಲ್ಲರಿಗೂ ಹೇಳೋದು ಇದೇ ಕೆಜಿ ಕೊಪ್ಲು, ಬಹಳ ಚಿಕ್ಕ ವಯಸ್ಸಿಂದ ನಾವಿಲ್ಲಿ ಓಡಾಡ್ತಾ ಇದ್ದ ನೆನಪು. ನಾನು ಇದೇ ಶಾರದಾ ದೇವಿ ನಗರದಲ್ಲೇ ಬೆಳೆದಿದ್ದು. ಈಗ ಇಲ್ಲಿ ಬಂದು ನಾನು ಓಡಾಡ್ತಿದ್ದ ಜಾಗದಲ್ಲೇ ಬಂದು ಒಂದು ಹೊಸ ಬ್ರಾಂಚ್ ಓಪನ್ ಆಗ್ತಿದೆ. ಅದನ್ನ ಇನಾಗ್ರೇಟ್ ಮಾಡ್ತಿರೋದು ನನಗೆ ಬಹಳ ಖುಷಿ ವಿಷಯ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಓಪನ್ ಮಾಡ್ತಿರೋ ಹೋಟೆಲ್ಗೆ ಇನಾಗ್ರೇಟ್ ಮಾಡಕ್ ಬಂದಿರೋ ತುಂಬಾ ಖುಷಿ. ಸೊ ಎಲ್ರು ಬಂದು ದಯವಿಟ್ಟು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿದಾಗ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೂ ಹೇಳಿ. ಅಂಡ್ ಈ ಒಂದು ಹೋಟೆಲ್ ಏನಿದೆ ಚೆನ್ನಾಗಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಓಪನ್ ಮಾಡಿ ಅಂಡ್ ಬಹಳ ಸ್ಟ್ರಾಟಜಿಕ್ ಆಗಿ ಇದನ್ನ ಏನೋ ಪ್ಲಾನ್ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್. ಬಹಳ ಕನ್ಸಿಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಸೊ ವಿಶ್ ಆಲ್ ದ ಬೆಸ್ಟ್ ತೇಜೇಶ್ ಅಂಡ್ ಶರತ್. ಗಾಡ್ ಬ್ಲೆಸ್. ಅಂಡ್ ಇದು ಇವ್ರಿಗೆ ಯಾವಾಗ್ಲೂ ನನ್ನ ಸಪೋರ್ಟ್ ಇದ್ದೇ ಇರೋದು. ಅಲ್ಲ, ತುಂಬಾ ಚೆನ್ನಾಗಿತ್ತು. ಅಂಡ್ ಇನ್ನು ಅಂದ್ರೆ ವೈಬ್ಸ್ ಹೇಗಿತ್ತು? ವೈಬ್ಸ್ ಚೆನ್ನಾಗಿತ್ತು. ಈಗ ಟೇಸ್ಟ್ ಮಾಡಿದ್ಮೇಲೆ ಇನ್ ಮುಂದಿಂದ ಹೇಳ್ಬೋದು. ಐ ಆಮ್ ವೇಟಿಂಗ್ ಆಕ್ಚುಲಿ. ಇನ್ನು ಅದೇ ಸ್ಮೆಲ್ ಇನ್ನು ಸಕಲಾಗಿದೆ. ಅಂದ್ರೆ ಐ ಲೈಕ್ ಬಿರಿಯಾನಿ ಸರ್. ಬಿರಿಯಾನಿ ನಂಗೆ ತುಂಬಾ ಕಬಾಬ್ ಇಷ್ಟ ಆಗುತ್ತೆ. ಸೊ ಹೌದು, ದೊನ್ನೆ ಬಿರಿಯಾನಿ ಅಂತಂದ್ರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇಂದಾನೇ ಫೇಮಸ್ ಆಗಿದ್ದು. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಹತ್ರನೇ ಫ್ರಾಂಚೈಸ್ ಮಾಡಿ ಒಂದು ಪ್ಲಾನ್ ಮಾಡಿರುವಂತದ್ದು. ದೊನ್ನೆ ಆ ಒಂದು ಬ್ಲೆಂಡ್ ಆಗಿ ಆ ಒಂದು ಬಿರಿಯಾನಿ ಟೇಸ್ಟ್ ಮಾಡೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ನೀವು ಸ್ವಲ್ಪ ಇವಾಗ ಬಿಟ್ರೆ ಹೋಗಿ ಪಟ್ ಅಂತ ಟೇಸ್ಟ್ ಮಾಡ್ಬಿಟ್ಟು ಏನು ಹಾಗೇನಿಲ್ಲ. ಸೊ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ.